ಮಾನ್ವಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ನಿಮಿತ್ತ ಹಿಂದೂ ಸಮಾಜದ ವೀರಶೈವ ಸಮಾಜದ ಮುಖಂಡರು ಮೆರವಣಿಗೆಯ ಭಕ್ತರಿಗೆ ಶರಬತ್ ಹಾಗೂ ಮಜ್ಜಿಗೆ ವಿತರಣೆ ಮಾಡುವುದು ಸಂತೋಷದ ವಿಷಯ ಎಂದು ಮುಸ್ಲಿಂ ಸಮಾಜದ ಧರ್ಮಗುರು ಸಜ್ಜದ್ ಹುಸೇನ್ ಮತವಾಲೆ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತ ಹಾಗೂ ಐಬಿ ವೃತ್ತದಲ್ಲಿ ವೀರಶೈವ ಸಮಾಜದ ಮುಖಂಡರು ಶರಬತ್ ಹಾಗೂ ಲಘು ವಾಹನ ಚಾಲಕರ ಸಂಘದವರು ಮಜ್ಜಿಗೆ ವಿತರಿಸುವುದು ನೋಡಿದ್ರೆ ಮಾನ್ವಿಯಲ್ಲಿ ಜಾತಿ ಭೇದವೇ ಇಲ್ಲವೆಂಬುದು ಎದ್ದು ಕಾಣುತ್ತೆ. ಕಾಂಗ್ರೆಸ್ ಮುಖಂಡ ರವಿ ಬೋಸಿರಾಜ್ ಮಾತನಾಡಿ, ಮಾನ್ವಿ ಅಂದರೆ ಶಾಂತಿಯ ಊರಿನ ನಡುವೆ ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ಭಾವನೆ ಇಲ್ಲದಿರುವುದಕ್ಕೆ ಮುಸ್ಲಿಂ ಹಬ್ಬಗಳಲ್ಲಿ ಹಿಂದೂ ಬಾಂಧವರು ಶರಬತ್ತು ಕೊಟ್ಟರೆ ಗಣಪತಿ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಅನ್ನ ಸಂತರ್ಪಣೆ ಮಾಡಿರುವುದು ನೋಡಿದರೆ ಮೆಚ್ಚುವಂಥದ್ದೇ ಎಂದರು. ನಬಿ ಒಂದು ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಅನಿಲ್ ಗುರುಗಳು ಹೇಳಿದಂಗೆ ಒಂದು ಬಾಂಧವ್ಯತೆ ಇವತ್ತು ನಮ್ಮ ಮಾನ್ವಿ ನಗರದಲ್ಲಿ ಕಾಣ್ತಾ ಇದೆ. ಸುಮಾರು ವರ್ಷಗಳಿಂದ ಇದೇ ಥರ ಎರಡು ಹಬ್ಬಗಳು ಕೂಡಿ ಬಂದರೂ ಎಲ್ಲೋ ಒಂದು ಕಡೆ ಈ ಒಂದು ಬಾಂಧವ್ಯತೆನ ನಾವು ತೋರಿಸ್ತಾ ಬಂದಿದ್ದೀವಿ. ಈ ಒಂದು ರಾಯಚೂರು ನಗರಕ್ಕೆ ಅಲ್ಲ, ಇಡೀ ರಾಜ್ಯಕ್ಕೂ ಇದು ಒಂದು ಒಳ್ಳೆ ಸಂಕೇತ ಅಂತ ಹೇಳ್ಬೋದು. ನಾವು ಇವತ್ತು ವೀರಶೈವ ಸಮಾಜದಿಂದ ಏನು ನಮ್ಮ ಮುಸ್ಲಿಂ ಬಾಂಧವರಿಗೆ ಇದು ಒಂದು ಬಸವೇಶ್ವರ ಊಟದಲ್ಲಿ ಅವರಿಗೆ ಒಂದು ಜ್ಯೂಸ್ ಕೊಡೋ ಮುಖಾಂತರ ಈ ಒಂದು ಬಾಂಧವ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಇದು ಒಳ್ಳೆಯ ಸಂಕೇತ. ಅದೇ ರೀತಿ ಮೊನ್ನೆ ಏನು ಗಣೇಶ ಹಬ್ಬದಲ್ಲಿನೂ ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ಏನು ಗಣೇಶ ಹಬ್ಬದಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಅವರು ಉಪಹಾರವನ್ನು ಕೊಟ್ಟು ಅವರಿಗೂ ಒಂದು ಬಾಂಧವ್ಯತೆಯನ್ನು ತೋರಿಸಿದ್ದಾರೆ. ಇದು ಒಳ್ಳೆಯ ಸಂಕೇತ. ಇಂಥ ಒಂದು ಕಾರ್ಯಕ್ರಮಗಳಿಂದ ನಾವು ಏನು ಒಂದು ಮುಸ್ಲಿಂ ಎಲ್ಲ ಸಮಾಜಗಳು ಒಂದು ಅಂತ ಇವತ್ತು ಈ ಒಂದು ಪ್ರದರ್ಶನ ಮಾಡ್ತಾ ಇದೀವಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸಂಕೇತ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವೆಲ್ಲರೂ ಮಾನವಿ ಅಂದರೆ ಮಾನವೀಯತೆಯ ನೆಲೆಬೀಡು ಅನ್ನೋ ಒಂದು ಮಾತಿನಂತೆ ನಾವೆಲ್ಲ ಇವತ್ತು ಕಳೆದ 3 ವರ್ಷದಿಂದಲೇ ಬಸವ ಜಯಂತಿಯಲ್ಲಿ ನಮ್ಮೆಲ್ಲ ಮುಸಲ್ಮಾನ ಸಹೋದರರು ಅವತ್ತಿನ ದಿವಸ ರಂಜಾನ್ ಹಬ್ಬ, ಆ ರಂಜಾನ್ ಹಬ್ಬದಲ್ಲಿ ನಮಾಜ್ ಈದ್ಗಾ ಮೈದಾನದಲ್ಲಿ ನಮಾಜ್ ಮುಗಿಸ್ಕೊಂಡು ತಕ್ಷಣ ಬಸವ ವೃತ್ತಕ್ಕೆ ಬಂದು ಬಸವ ಜಯಂತಿಯ ಆಚರಣೆಯಲ್ಲಿ ಪಾಲ್ಗೊಂಡು ನಾವೆಲ್ಲರೂ ನಮ್ಮಲ್ಲಿ ಇದ್ದೀವಿ ಅನ್ನೋ ಒಂದು ಪ್ರಮಾಣೀಕರಿಸಿದ್ರಿ. ಅದೇ ರೀತಿ ಅವತ್ತಿನ ದಿವಸ ಕೂಡ ನಮ್ಮ ಒಂದು ಮೆರವಣಿಗೆಯಲ್ಲಿ ಎಲ್ಲ ಜನತೆಗೆ ಜ್ಯೂಸ್ ವ್ಯವಸ್ಥೆಯನ್ನು, ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಮೊನ್ನೆ ಕೂಡ ಗಣೇಶ ಜಯಂತಿಯಲ್ಲಿ ಎಲ್ಲರಿಗೂ ಒಂದು ಕೋಮ ಸೌಹಾರ್ದತೆಯ ಪೂಜಿಸಬೇಕು, ನಾವೆಲ್ಲ ಒಂದನ್ನ ಒಂದು ಮಾತು ಜನಹಿತ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ರಾತ್ರಿ ಎಲ್ಲ ನಮ್ಮ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ನಿಜವಾಗಿ ನಮಗೆ ನಿಮ್ಮೆಲ್ಲರ ಮೇಲೆ ಗೌರವವನ್ನು ಹೆಚ್ಚಿಸುವಂಥ ಒಂದು ಗೌರವ ನಿರೀಕ್ಷೆ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಸೇರಿ ಕೋಮ ಸೌಹಾರ್ದತೆ ನಾಟಿ ಆಡಬೇಕು, ಮಾನವೀಯ ನೆಲೆಬೀಡುಗಳನ್ನು ನಾವು ರೂಪಿಸಬೇಕು, ಎಲ್ಲರಿಗೂ ತಿಳಿಸ್ಬೇಕಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.